ಹೀಲ್ ಕ್ರ್ಯಾಕ್ ಅಂದರೆ ಕಾಲುಗಳು ಒಡೆದಿದ್ರೆ ಅದನ್ನು ಯಾವ ರೀತಿ ಮನೇಲೇ ತುಂಬ ಈಸಿಯಾಗಿ ಟ್ರೀಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಚಳಿಗಾಲ ಬಂದರೆ ಸಾಕಷ್ಟು ಜನಕ್ಕೆ ಹಿಮ್ಮಡಿಗಳು ತುಂಬಾ ಒಡೆದಿರುತ್ತೆ. ಇದರಿಂದ ಕೆಲವರಿಗೆ ನಡೆಯೋದಕ್ಕೆ ಕೂಡ ಕಷ್ಟ ಆಗ್ತಾ ಇರುತ್ತೆ. ಇದನ್ನು ಈಸಿಯಾಗಿ ಮನೇಲೇ ನೀವು ಟ್ರೀಟ್ ಮಾಡ್ಕೊಳ್ಬೋದು. ರೆಗ್ಯುಲರಾಗಿ ಪೆಡಿಕ್ಯೂರ್ ಮಾಡಿಸ್ಕೊಳ್ಬೇಕು ಅನ್ನೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆವಾಗ ಒಂದು 3 ಲೀಟರ್ ನೀರಿಗೆ 1 ಮುಷ್ಟಿಯಷ್ಟು ಕಲ್ಲುಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಕಾಲನ್ನ ಸೋಪ್ ಮಾಡ್ಕೊಳ್ತಾ ಬನ್ನಿ. 20 ನಿಮಿಷ ಸೋಪ್ ಮಾಡಿದ ನಂತರ ಫುಟ್ ಸ್ಕ್ರೇಪರ್ ಅಂತ ಸಿಗುತ್ತೆ, ಅದರಲ್ಲಿ ಲೈಟಾಗಿ ಮಸಾಜ್ ಮಾಡಿ, ಅಂದರೆ ಸ್ಕ್ರೇಪ್ ಮಾಡ್ಬೋದು, ಇಲ್ಲಾಂದರೆ ಪ್ಯೂಮಿಕ್ ಸ್ಟೋನಿಂದ ಕೂಡ ಲೈಟಾಗಿ ಮಸಾಜ್ ಮಾಡ್ಬೋದು. ಇದರಿಂದ ತುಂಬ ಫಾಸ್ಟಾಗಿ ಹೀಲ್ ಕ್ರ್ಯಾಕು ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ತುಂಬಾ ಕ್ರ್ಯಾಕ್ ಆಗಿದೆ, ನೈಟಿಗೆ ಏನಾದರೂ ಒಂದು ಆಯಿಂಟ್ಮೆಂಟ್ ರೀತಿ ಅಪ್ಲೈ ಮಾಡ್ಕೊಳ್ಬೇಕು, ಒಂದು ಒಳ್ಳೆ ಮನೇಲೆ ರೆಡಿ ಆಗುವಂಥ DIY ಟೆಕ್ನಿಕ್ನ ಹೇಳ್ಕೊಡ್ಬೇಕಾ? ಈಕ್ವಲ್ ಕ್ವಾಂಟಿಟಿ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಜೊತೆಗೆ ಪಿ ವ್ಯಾಕ್ಸ್ ಅಂದರೆ ಜೇನು ಮೇಣ ಅಂತ ಹೇಳ್ತೀವಿ. ಇದಿಷ್ಟನ್ನು ಚೆನ್ನಾಗಿ ಮೆಲ್ಟ್ ಮಾಡಿ, ಸ್ವಲ್ಪ ನಿಮ್ಗೆ ಅರೋಮ್ಯಾಟಿಕ್ ಆಗಿರಬೇಕು ಅಂದರೆ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಇದಿಷ್ಟನ್ನು ಚೆನ್ನಾಗಿ ಮೆಲ್ಟ್ ಮಾಡಿ ಅದನ್ನು ನೀವು ಒಂದು ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ. ರೆಗ್ಯುಲರ್ ಆಗಿ ಕಾಲಿಗೆ ಇದನ್ನು ಅಪ್ಲೈ ಮಾಡಿ ಸ್ವಲ್ಪ ಕವರ್ ಹಾಕೊಂಡು ಆಮೇಲೆ ಸಾಕ್ಸ್ ಹಾಕೊಳ್ಳೋಂಥ ಅಭ್ಯಾಸನ ಮಾಡ್ಕೊಳ್ಳಿ. ಇದರಿಂದ ಥರ್ಮೋಸ್ಟಾಟಿಕ್ ಎಫೆಕ್ಟ್ ಆಗೋದ್ರ ಜೊತೆಗೆ ಸ್ಕಿನ್ ತುಂಬ ಬೇಗ ಸಾಫ್ಟ್ ಕೂಡ ಆಗುತ್ತೆ. ಬೆಳಿಗ್ಗೆ ಎದ್ದು ಇದನ್ನು ಹಗುರವಾಗಿ ಮಸಾಜ್ ಮಾಡ್ತಾ ಸೋಪಲ್ಲಿ ವಾಶ್ ಮಾಡ್ಬೋದು. ಇದರಿಂದ ವಿತಿನ್ ಅ ವೀಕ್ ಹೀಲ್ ಕ್ರ್ಯಾಕ್ಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ತುಂಬಾ ಈಸಿ ಆ್ಯಂಡ್ ಎಫೆಕ್ಟಿವ್ ಆಗಿರುವಂಥ ಈ ಟೆಕ್ನಿಕ್ನ ಖಂಡಿತವಾಗ್ಲೂ ಟ್ರೈ ಮಾಡಿ.